ಈಗ ನಾವು ಸೇರಿರುವಂಥ ಉದ್ದೇಶ ಹಾಡುಗಳು, ಅಂದರೆ ಈ ಹಾಡುಗಳನ್ನ ಸೆಲೆಬ್ರೇಟ್ ಮಾಡೋಣ ಅಂತ. ಈಗೇನು 3 ಹಾಡುಗಳು, ಮಳೆಯಾಗೋ ಮೊದಲೇ, ಹೊಸದೊಂದು ಪ್ರೀತಿಯಾನ ಮತ್ತು ಬಣ್ಣದ ಬದುಕಿದು, ಈ 3 ಎನ್ಆರ್ ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಬಿಡುಗಡೆ ಆಗಿದೆ. ನಿಮಗೆ ಲವ್ ಸೀಸನ್ಸ್ ಕನ್ನಡ ಸಾಂಗ್ಸ್ ಅಂತ ಹೊಡೆದ್ರೂ ನಿಮಗೆ ಸಿಗುತ್ತೆ. ಈ 3 ಕೇಳಿ, ಅದು ನಿಮಗೆ ಹೇಳುತ್ತೆ ನಮ್ಮ ಸಿನಿಮಾನ ಯಾಕೆ ನೋಡಬೇಕು. ಸೊ ಆ ಮ್ಯೂಸಿಕ್ ಕಂಪೋಸಿಷನಿಂದ ಹಿಡಿದು ಆ ಲಿರಿಕ್ಸ್ ಕ್ವಾಲಿಟಿ ಆಗಿರ್ಬೋದು, ಆ ಲಿರಿಕ್ಸ್ ಹೇಳಕೊಟ್ಟಿರೋ ಪ್ರತಿಯೊಂದು ಹಾಡು ನಿಮ್ಗೆ ಒಂದೊಂದು ಕಥೆನ ಹೇಳುತ್ತೆ. ಅದ್ರ ಜೊತೆಗೆ ಆ ಹಾಡುಗಾರಿಕೆ ಯಾರ್ಯಾರು ಸಿಂಗರ್ಸ್ ಹಾಡಿದ್ದಾರೆ, ಈ 3 ಸಾಂಗೇ ಸಾಕು ನಿಮಗೆ ನಮ್ಮ ಸಿನಿಮಾ ನೋಡೋದಕ್ಕೆ, ಒಂದು ಎಕ್ಸ್ಪೆಕ್ಟೇಷನ್ನ ಬಿಲ್ಡ್ ಮಾಡೋದಕ್ಕೆ. ಈಗ ಬಿಡುಗಡೆ ಆಗಿ ಯೂಟ್ಯೂಬಲ್ಲಿ 3 ಹಾಡು ಬಿಡುಗಡೆ ಆಗಿದೆ. ನೀವು ಎಲ್ಲರೂ ನೋಡಿದ್ರಿ. ದಯವಿಟ್ಟು ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತೋ ಅದನ್ನೇ ಬರೀರಿ. ಮತ್ತು ಇದಿನ್ನೂ ಹೆಚ್ಚಿನ ಜನಕ್ಕೆ ತಲುಪಬೇಕು. ಇವತ್ತು ನಾವು ಸೇರಿರೋ ಉದ್ದೇಶನೇ ಅದು. ಈ ಹಾಡು ಏನು ಒಂದಷ್ಟು ಜನ ತಲುಪಿದೆ, ಮೆಚ್ಚಿದ್ದಾರೆ. ಬಟ್ ನಮ್ಮ ಎಲ್ಲರ ಅನಿಸಿಕೆ ಏನು ಅಂದರೆ, ಅದು ಸಾಲಲ್ಲ ಆ ಕೆಲಸಕ್ಕೆ, ಅದು ನಾವು ಕೊಟ್ಟಿರೋವಂಥ ವಿಚಾರಕ್ಕೆ ಈಗ ಸಿಕ್ಕಿರೋವಂಥ ಜನಮನ್ನಣೆ ಆಗಿರ್ಬೋದು, ರೀಚ್ ಆಗಿರ್ಬೋದು ಸಾಲಲ್ಲ. ಅದಿನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗಬೇಕು. ಅದು ಹೋಗಬೇಕು ಅಂದರೆ ನಮಗೆ ನಿಮ್ಗಳ ಒಂದು ಪ್ರೋತ್ಸಾಹ ಬೇಕು. ಹಾಗಾಗಿ ಮುಖ್ಯವಾಗಿ ಇವತ್ತು ಸೇರಿರೋದು. ದಯವಿಟ್ಟು ಆ ಒಂದು ಕೆಲಸನ ಮಾಡಿ. ಈ 3 ಹಾಡುಗಳು ಎಷ್ಟು ರೀಚ್ ಆಗುತ್ತೋ, ಜನ ನಮ್ಮ ಸಿನಿಮಾ ಬಗ್ಗೆ ಖಂಡಿತ ಥಿಯೇಟ್ರ್ ಒಳಗಡೆ ಬಂದ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ, ಖಂಡಿತ ಜನ ಅವ್ರು ಕೊಟ್ಟಿರೋ ಹಣಕ್ಕಾಗಿರ್ಬೋದು, ಸಮಯಕ್ಕಾಗಿರ್ಬೋದು, ಅವ್ರಿಗೆ ಅಸಮಾಧಾನ ಆಗಲ್ಲ ಅಂತ. ಬಟ್ ಬರೋದಿದೆಯಲ್ಲ, ಅದು ತುಂಬ ಕಷ್ಟ. ಇವತ್ತು ನಾವು ಹೊಸಬ್ರಾಗಿ ಯಾರ ಸಪೋರ್ಟು ಇಲ್ದೇರ ಮಾಡೋದಿದೆಯಲ್ಲ, ಒಂದು ಪ್ರಮೋಷನ್ಸ್ ಆಗಿರ್ಬೋದು, ಅಂದರೆ ಕೆಲವೊಂದ್ಸಲಿ ಕನ್ಫ್ಯೂಸ್ಡ್ ಆಗಿ ಹೋಗ್ತೀವಿ, ತಲುಪ್ತಿದ್ಯಾ ಇಲ್ವಾ, ಎಷ್ಟರ ಮಟ್ಟಿಗೆ ತಲುಪಿದೆ, ಆಗ್ತಿದ್ಯಾ. ಬಟ್ ತೃಪ್ತಿ ಇದೆ ಮನಸ್ಸಿಗೆ ಮಾಡಿರೋ ಕೆಲಸದ ಬಗ್ಗೆ. ಬಟ್ ಅದು ತಲುಪೋದಿದೆಯಲ್ಲ, ಅದು ತಲುಪಿ ಒಂದು ಪ್ರಶಂಸೆ ಬಂದಾಗಲೇ ಅಲ್ವಾ ನಮಗೊಂದು ಮೋಟಿವೇಶನ್, ಫ್ಯೂಲು ಮುಂದೆ ಹೋಗೋದಕ್ಕೆ, ಇಂಡಸ್ಟ್ರಿಲ್ ಆಗಿರ್ಬೋದು, ನಮ್ಮ ಕೆಲಸ ಮಾಡೋದಕ್ಕೆ. ಅದು ಆಗ್ತಿದೆಯಾ ಇಲ್ವೋ ಅನ್ನೋ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಇರೋ ಥರ ಆಗ್ಬಿಟ್ಟಿದೆ. ಈಗ ಓವರ್ ಸೋಷಿಯಲ್ ಮೀಡಿಯಲ್ಲಿ ಓವರ್ ಆಗಿ ಕಂಟೆಂಟ್ಸ್ ಎಕ್ಸೀಡ್ ಆಗ್ತಿದೆ. ಪ್ರತಿಯೊಂದು ಯೂಟ್ಯೂಬ್ ಚಾನಲಲ್ಲೂ 10-20 ವಿಡಿಯೋ ಪ್ರತಿ ದಿವಸ ರಿಲೀಸ್ ಆಗ್ತಿದೆ. ಸೊ ಇಷ್ಟ್ರ ಮಧ್ಯೆ ನಾವು ಎಷ್ಟು ಪ್ರಮೋಷನ್ ಮಾಡಿದ್ರು ಸಾಲಲ್ಲ. ಹಂಗಂತ ಬೇಕಾಬಿಟ್ಟಿ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಅಂತಂದಾಗ ಒಂದು ಬಜೆಟ್ ಇರುತ್ತೆ, ಆ ಒಂದು ಲಿಮಿಟೇಷನ್ಸಲ್ಲೇ ಮಾಡಬೇಕಾಗತ್ತೆ. ನಮ್ಮ ನಿರ್ಮಾಪಕರು ಏನು ನಮಗೆ ಶಕ್ತಿ ಕೊಟ್ಟಿದ್ದಾರೆ, ಆ ಶಕ್ತಿಯನ್ನು ಮೀರಿ ನಾವು ಮಾಡ್ತಾ ಇದ್ದೀವಿ ಆ್ಯಕ್ಚುಲಿ. ಇದು ನನ್ನ ಫಸ್ಟ್ ಸಿನಿಮಾ, ಹಾಗೆ ನನ್ನ 2 ಹಾಡುಗಳು. ಅದು ಕೂಡ ಎಲ್ಲರೂ ಹೇಳ್ದಂತೆ ಕೆ ಕಲ್ಯಾಣ್ ಸರ್, ಪ್ರಮೋದ್ ಸರ್, ವೀರ್ ಸಮದ್ ಸರ್, ಇಷ್ಟು ಒಳ್ಳೆ ಚಂದ ಹಾಡುಗಳು ನನಗೆ ಸಿಕ್ಕಿದ್ದು. ಈ 2 ಹಾಡುಗಳು ನನಗೆ ಸಿಕ್ಕಿದ್ದು ಬಹಳ ಖುಷಿ ಇದೆ. ನನ್ನ ಲೈಫ್ ಟೈಮ್ ನಾನು ಚೇರ್ಫುಲ್ ಮಾಡ್ತೀನಿ. ಎರಡು ಜಾನರ್, ಡಿಫ್ರೆಂಟ್ ಜಾನರ್, ಮಳೆಯಾಗೋ ಮೊದಲೇ ಹಾಗೂ ಬಣ್ಣದ ಬದುಕು. ತುಂಬ ಖುಷಿ ಇದೆ. ಇದಕ್ಕಿಂತ ಇನ್ನೂ ಬೆಟರ್ ವರ್ಡ್ ಇದ್ರೆ ಹೇಳೋಕ್ಕಾಗಲ್ಲ, ಅಷ್ಟು ಸಖತ್ ಖುಷಿ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಹಾಡುಗಳು ಅಷ್ಟೇ. ನಮ್ಮ ಎಲ್ಲ ಹಾಡುಗಳು ಎನ್ಆರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ದಯವಿಟ್ಟು ನೋಡಿ, ಕೇಳಿ, ದಯವಿಟ್ಟು ಪ್ರೋತ್ಸಾಹಿಸಿ. ಎಲ್ಲರೂ ಹೊಸಬ್ರು, ಡೈರೆಕ್ಟರ್, ಪ್ರೊಡ್ಯೂಸರ್, ನಾವು ಆರ್ಟಿಸ್ಟ್ಗಳು ಸಾಕಷ್ಟು ಜನ 70-80% ಎಲ್ಲ ಹೊಸಬ್ರು, ಹೊಸ ತಂಡ. ದಯವಿಟ್ಟು ಪ್ರೋತ್ಸಾಹಿಸಿ. ಇದೇ ಜುಲೈ 3ನೇ ತಾರೀಕು ಬರ್ತಿದೆ ನಮ್ಮ ಸಿನಿಮಾ. ಎಲ್ಲರೂ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ವೀರ್ ಸಮದ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಜಿ ಕನ್ನಡ ಸರಿಗಮಪ ಸೀಸನ್ 20 ಸೆಮಿಫೈನಲಿಸ್ಟ್ ಹಾಗೆ ಕಾಣಿಸ್ಕೊಂಡಿದ್ದೆ. ಸೊ ಫಸ್ಟು ನನಗೆ ಇಂಥ ಒಳ್ಳೆ ಅವಕಾಶ ಕೊಟ್ಟಿದ್ದಕ್ಕೆ ವೀರ್ ಸಮದ್ ಸರ್ಗೆ ನಿಜವಾಗ್ಲೂ ವೆರಿ ಗ್ರೇಟ್ಫುಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ಪ್ರೊಡ್ಯೂಸರ್, ಕೃತ್ವಿಕ್ ಸರ್ ಹಾಗೂ ಮಂಜುನಾಥ್ ಸರ್, ತುಂಬ ಖುಷಿಯಾಗುತ್ತೆ. ಯಾಕಂದರೆ ನನಗೆ ಐಡಿಯಾ ಇರಲಿಲ್ಲ, ಜಸ್ಟ್ ರಿಯಾಲಿಟಿ ಶೋ ಮುಗಿಸ್ಕೊಂಡು ಆಚೆ ಬಂದಿದ್ದಷ್ಟೇ. ಹಾಗೆ ಆಪರ್ಚುನಿಟಿ ಸಿಗ್ಬೋದು, ಶೋಸ್ ಎಲ್ಲ ಮಾಡ್ತಿದ್ವಿ, ಬಟ್ ಪ್ಲೇಬ್ಯಾಕ್ ಅಂತ ನನಗಿದು ಫಸ್ಟ್ ಎವರ್ ಸಾಂಗ್. ಸೊ ಆ ಸಾಂಗಿಗೆ ಪ್ರಮೋದ್ ಸರ್ ಬರೆದಿದ್ದಾರೆ ಅಂದರೆ ಅದು ಒಂದು ಖುಷಿ ವಿಷಯ ಇತ್ತು ನಮಗೆ. ಹಾಗೆ ಜೊತೆಗೆ ಅರ್ಮಾನ್ ಮಲಿಕ್ ಸರ್ ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು. ಅಂದರೆ ನನ್ನ ಫಸ್ಟ್ ಸಾಂಗ್ಗೆ ಅವ್ರು ಹಾಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಯಾರಿಗಾದರೂ ಸಿಂಗರ್ ಆದವ್ರಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಹೇಳಬೇಕಂದ್ರೆ ನಾನು ತುಂಬ ಲಕ್ಕಿ. ಫಸ್ಟ್ ಸಾಂಗ್ಗೆ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್, ಹಾಗೆ ಲಿರಿಸಿಸ್ಟ್ ಕೂಡ, ಮತ್ತು ಕೋ ಸಿಂಗರ್, ಹಾಡಿದವರು ಕೂಡ ತುಂಬ ಅಂದರೆ ಒಳ್ಳೆ ಗಾಯಕರು ಸಿಕ್ಕಿದ್ದು ತುಂಬ ಖುಷಿ. ಯಾಕಂದರೆ ನಾನು ಫಸ್ಟ್ ಟೈಮ್, ಸೊ ನನಗೆ ಅದು ಪ್ಲೇಬ್ಯಾಕ್ ಅಂತ
ಐಡಿಯಾ ಇರಲಿಲ್ಲ. ಸೊ ತುಂಬ ಕಲ್ತಿದ್ದೀನಿ ರೆಕಾರ್ಡಿಂಗ್ ಟೈಮಲ್ಲಿ. ಹಾಗೆ ವೀರ್ ಸಮರ್ಥ್ ಸರ್ಗೆ ತುಂಬ ಪೇಷನ್ಸಿಂದ ನನಗೆ ಪ್ರತಿಯೊಂದು ಲೈನು ಹೀಗೆ ಬರಬೇಕು ಹಾಗೆ ಬರಬೇಕು ಅಂತ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಗ್ರೇಟ್ಫುಲ್ ಸರ್. ಯಾಕಂದರೆ ನಾವು ಶೋ ಅಲ್ಲಿ ಹಾಡೋದಕ್ಕೆ ಮತ್ತು ಪ್ಲೇಬ್ಯಾಕ್ ಅಲ್ಲಿ ಹಾಡೋದಕ್ಕೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೊ ಅದು ಕಲಿಸ್ಕೊಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಇಡೀ ಟೀಮ್ಗೆ ನಾನು ಆಲ್ ದ ಬೆಸ್ಟ್ ಹೇಳ್ತೀನಿ. ಹೀರೋಯಿನ್ಸ್ 3 ಜನ ಇದ್ದೀರಾ. ಸೊ ಎಲ್ಲರೂ ಯು ಗೈಸ್ ಲುಕ್ ಬ್ಯೂಟಿಫುಲ್ ಎಲ್ಲರೂ. ಮತ್ತು ಹೀರೋ ಸರ್ಗೆ ಎಲ್ರಿಗೂ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೊದಲು ಈಗ ಬಂದಿರತಕ್ಕಂಥದ್ದು, ಈಗ ಮ್ಯೂಸಿಕ್ ಬಗ್ಗೆ ಮಾತಾಡಬೇಕು ಅಂತೇಳಿ ಮೊದಲನೇದಾಗಿ ವೇದಿಕೆ ಮೇಲೆ ಕೂತಿರ್ತಕ್ಕಂಥ ವೀರ್ ಸಮರ್ಥ್ ಸರ್ಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಆಗಮಿಸಿರ್ತಕ್ಕಂಥ ನಮ್ಮ ಕೆ ಕಲ್ಯಾಣ್ ಸರ್, ನಾನು ಯಾವುದಾದ್ರೂ ಒಬ್ಬ ಸಾಹಿತ್ಯನ ಸೆಲೆಕ್ಟ್ ಮಾಡಬೇಕು ಅಂದರೆ ಯಾವುದೋ ಒಂದು ಹಾಡು ಕೇಳಿರ್ತೀನಿ. ಅಂಥದ್ರಲ್ಲಿ ಕೆ ಕಲ್ಯಾಣ್ ಸರ್ ತುಂಬ ಇದೆ. ಯಾವುದು ಅಮೃತ ವರ್ಷಿಣಿಯಲ್ಲಿ, ಹಾಗೆ ಅರಳಿದ ಹೂಗಳೇ ಅಂತ ಹೇಳಿದ್ರು ಪ್ರಮೋದ್ ಮರುವಂತೆಯವರು. ತುಂಬ ಅದ್ಭುತ ಜೀವನದ ಒಂದು, ನಾವು ಸತ್ತು ಹೋಗೋ ಅಂತ ಪ್ರಾಣ ಹೋಗ್ಬೇಕು ಎಂಥ ಕಷ್ಟಗಳಿರುವಂಥ ವ್ಯಕ್ತಿನೂ ಇವರ ಹಾಡುಗಳ ಒಂದು ಸಾಹಿತ್ಯನ ಬರೆದಿರತಕ್ಕಂಥದ್ದು ಕೇಳಿಬಿಟ್ರೆ ನಾನು ತುಂಬ ವರ್ಣನೆ ಮಾಡೋಕ್ಕಾಗಲ್ಲ ಸರ್. ಖಂಡಿತವಾಗ್ಲೂ ಅದೊಂದು ತುಂಬ ಅದ್ಭುತವಾಗಿ ವರ್ಣನೆ ಮಾಡುವಂಥ ನೀವು ಸಾಹಿತಿಗಳು ಸರ್, ಅದರಲ್ಲಿ ಇನ್ನೊಂದು ಮಾತಿಲ್ಲ. ತುಂಬ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿರೋದಕ್ಕೆ. ಎರಡನೇದಾಗಿ ನಮ್ಮ ಪ್ರಮೋದ್ ಮರುವಂತೆ, ನಾನು ಅದು ಯಾವುದಪ್ಪ ಪ್ರಮೋದ್ ಮರುವಂತೆ ಅಂದರೆ ಸಿಂಗಾರ ಸಿರಿಯೇ ಒಂದು ತುಂಬ ಹಾಡು ತುಂಬ ಇಷ್ಟಪಟ್ಟು ಕೇಳಿದ್ದು ಇತ್ತೀಚಿನ ದಿನಗಳಲ್ಲಿ. ಮೊದಲು ತುಂಬ ಮಾಡಿರ್ತಾರೆ, ಬಟ್ ಅವರು ಬಂದಿದ್ದಾರೆ. ನಮ್ಮ ಈ ಸಿನಿಮಾದಲ್ಲಂತೂ ತುಂಬ ಚೆನ್ನಾಗಿ ಮಳೆಯಾಗ ಮೊದಲೇ ಅಂತ ಒಂದು ಸಾಹಿತಿ ಬರ್ಕೊಟ್ಟಿದ್ದಾರೆ. ನಿಮಗೂ ಒಳ್ಳೆಯದಾಗಲಿ ಸರ್, ತುಂಬ ಥ್ಯಾಂಕ್ ಯು. ತುಂಬ ಚೆನ್ನಾಗಿ ಜನಪ್ರಿಯತೆಯನ್ನು ಪಡ್ಕೊಳ್ತಾ ಇದೆ ನಿಮ್ಮ ಈ ಹಾಡು. ಹಾಗೆ ನಮ್ಮ ಡೈರೆಕ್ಟ್ರು ಕೃತ್ವಿಕು, ವಯಸ್ಸು ಚಿಕ್ಕದಾದರೂ ಸ್ವಲ್ಪ ತುಂಬ ಕಲೆ ಇದೆ, ವಿಷಯ ಇದೆ. ನಾನು ನಮ್ಮ ಮಗ ಪರಿಚಯ ಮಾಡಿದಾಗೆ ಏನಪ್ಪ ಇವನು ಹಿಂಗಿದ್ದಾನೆ, ಸುಮ್ಮನೆ ದುಡ್ಡು ಕಳ್ಕೊಳಕ್ಕೆ ಏನೇನೋ ಮಾಡ್ತಾನೆ ಇವನು ನನ್ನ ಮಗ ಅಂತ ನಾನು ನಮ್ಮ ಮಿಸಸ್ಸು ಚರ್ಚೆ. ಆದರೆ ಮಾತಾಡ್ತಾ ವಿಷಯ ಇದೆ. ಏನು ಸರ್ ಹೇಳ್ದಂಗೆ ವಯಸ್ಸಲ್ಲ, ಅನುಭವ, ವಿದ್ಯೆ ಯಾರಿಗೆ ಯಾವ ರೂಪದಲ್ಲಿ ಕೊಡುತ್ತೋ ಗೊತ್ತಿಲ್ಲ. ಅದೇ ರೀತಿ ಈ ಸಿನಿಮಾ ಹಾಡುಗಳನ್ನ ಈಗ ನೋಡಿದ್ರಿ ನೀವು, ಏನನ್ಸುತ್ತೋ ನಮ್ಗೆ ಗೊತ್ತಿಲ್ಲ, ಬಟ್ ನನಗಂತೂ ಚೆನ್ನಾಗಿದೆ. ಬಟ್ ಸಿನಿಮಾ ಕೂಡ ಈ ಹಾಡುಗಳು ನೋಡಿದಷ್ಟೇ ಸುಂದರವಾಗಿದೆ. ದಯವಿಟ್ಟು ಸಿನಿಮಾನ ನೋಡಿ. ಕಾರ್ತಿಕ್, ತುಂಬ ಧನ್ಯವಾದಗಳು.